ಇವಾಗ ಪ್ಯಾರಲೆಲೋಗ್ರಾಮ್ದು ಪೆರಿಮೀಟರ್ ಮತ್ತು ಏರಿಯಾ ಹೆಂಗೆ ಕಂಡುಹಿಡಿಯೋದು ಹೇಳ್ತೀನಿ. ಪ್ಯಾರಲೆಲೋಗ್ರಾಮ್ ಅಂದರೆ ಏನು ಅಂದರೆ 2 ಲೈನ್ಗಳು ಪ್ಯಾರಲಲ್ ಆಗಿರ್ತದೆ, ಇನ್ನೂ 2 ಪ್ಯಾರಲಲ್ ಲೈನ್ಗಳು ಅದು ಹೊಡೆದಾಗೋ ಶೇಪೇ ಪ್ಯಾರಲೆಲೋಗ್ರಾಮು. ಇದು ರೆಕ್ಟ್ಯಾಂಗಲ್ಗೆ ಹತ್ತಿರ ಆಗಿರೋದು. ಆದರೆ ರೆಕ್ಟ್ಯಾಂಗಲಲ್ಲಿ ಎಲ್ಲ ಆ್ಯಂಗಲ್ಗಳು 90 ಡಿಗ್ರಿ ಇರ್ತದೆ, ಅದರಲ್ಲಿ 90 ಏನಿರೋದಿಲ್ಲ, ಬರೀ ಆಪೋಸಿಟ್ ಆ್ಯಂಗಲ್ಗಳು ಈಕ್ವಲ್ ಆಗಿರ್ತದೆ, ಬೇರೆ ಬೇರೆ ಇರ್ತದೆ. ಇದು 60, ಇದು 60, ಇದು 120, ಇದು 120, ಇಲ್ಲ ಯಾವುದಾದ್ರೂ ಆ್ಯಂಗಲ್ಲು. ಹಿಂಗೆ ರೆಕ್ಟ್ಯಾಂಗಲ್ ತೆಗೆದ್ಬಿಟ್ಟು ಹಿಂಗೆ ಟ್ವಿಸ್ಟ್ ಮಾಡಿದಾಗ ಈ ಥರ ಶೇಪ್ ಆಗಿರ್ತದೆ. ಬರೀ ಈ ಲೈನ್ ಪ್ಯಾರಲಲ್ಲು, ಈ ಲೈನ್ ಪ್ಯಾರಲಲ್ ಆಗಿರ್ತದೆ. ಇದ್ರದ್ದು ಏರಿಯಾ ಹೆಂಗೆ ಕಂಡುಹಿಡಿಯೋದು ಅಂದರೆ ಹತ್ತತ್ರ ರೆಕ್ಟ್ಯಾಂಗಲ್ಗೆ ಈಕ್ವಲ್ ಏರಿಯಾ ಇರ್ತದೆ. ಇದು ಪ್ಯಾರಲೆಲೋಗ್ರಾಮಲ್ಲಿ ಬೇಸ್ ಮತ್ತು ಹೈಟ್ ಕೊಟ್ಟಿರ್ತಾರೆ. ಬೇಸ್ ಮತ್ತು ಹೈಟ್ ಕೊಟ್ಟಾಗ ಈ ಹೈಟು ಈ ಕಾರ್ನರಿಂದ ಸ್ಟ್ರೈಟಾಗಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಎಳೆದ್ರೆ 90 ಡಿಗ್ರಿ ಆಗೋಷ್ಟು ಇಷ್ಟಪ್ಪ ಕಟ್ ಮಾಡಿ ಅದನ್ನ ಈ ಕಡೆ ಹಾಕಿದ್ರೆ ಅದು ರೆಕ್ಟ್ಯಾಂಗಲ್ ಆಯ್ತದೆ. ಯಾಕೆಂದರೆ ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ ಒಂದೇ ಇರೋದ್ರಿಂದ ಇದು ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಯ್ತದೆ. ಇದು 90 ಡಿಗ್ರಿ ಇರೋದ್ರಿಂದ ಈ ಟ್ರಯಾಂಗಲ್ಲು ಇಲ್ಲಿ ಖಾಲಿ ಇರೋ ಜಾಗದಲ್ಲಿ ಬಂದು ಸೇರಿ ಅದೇನಾಯ್ತದೆ, ರೆಕ್ಟ್ಯಾಂಗಲ್ ಆಗೋಕ್ಕೆ ಶುರು ಆಯ್ತದೆ ಈ ಥರ. ಹಂಗಾಗಿ ಪ್ಯಾರಲೆಲೋಗ್ರಾಮ್ ಏರಿಯಾ ರೆಕ್ಟ್ಯಾಂಗಲ್ಗೆ ಈಕ್ವಲ್ ಆಗಿರ್ತದೆ. ಇದು ತೆಗ್ದಿಲ್ಲಿ ಹಾಕಿದ್ರು ಇಷ್ಟಪ್ಪ ಬೇಸ್ ಲೆಂತ್ ಇಲ್ಲೂ ಹಾಕಿರೋದ್ರಿಂದ ಈ ಹೊಸ ಇದರಲ್ಲೂ ಬೇಸ್ ಲೆಂತ್ ಅಷ್ಟೇ ಉಳಿದಿರ್ತದೆ, ಒರಿಜಿನಲ್ ಅಷ್ಟು. ಪರ್ಪೆಂಡಿಕ್ಯುಲರ್ ಹೈಟು ಅಷ್ಟೇ ಉಳಿದಿರ್ತದೆ. ಇವಾಗ ರೆಕ್ಟ್ಯಾಂಗಲ್ದು ಏರಿಯಾ ಯಾವುದು? ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತು. ಹಂಗಂದರೆ ಈ ರೆಕ್ಟ್ಯಾಂಗಲ್ದು ಎಷ್ಟು ಏರಿಯಾ? 3 ಟೈಮ್ಸ್ ಆಫ್ 4 ಅಂತ ಕಂಡುಹಿಡಿಬೇಕು ಅಂದರೆ ಹೊಡಿಬೇಕು, 3 ಬಾಕ್ಸ್ಗಳು ಮಾಡಬೇಕು ಇದರಲ್ಲಿ. ಅದೇ ಥರ ಉದ್ದುದ್ದ 4 ಬಾಕ್ಸ್ಗಳು ಮಾಡಬೇಕು, 4 ರೋ ಅಷ್ಟು. 4 4 4 ಎಷ್ಟಾಯಿತು? 12 ಸ್ಕ್ವೇರ್ ಯೂನಿಟ್ ಆಯ್ತದೆ. ಅದು ಇದೇ ಥರ ಈ ಪ್ಯಾರಲೆಲೋಗ್ರಾಮಲ್ಲಿ 4 ಬೇಸ್ ಲೆಂತ್, 3 ಪರ್ಪೆಂಡಿಕ್ಯುಲರ್ ಹೈಟ್ ಅಂದರೆ ಆ ಪೀಸ್ ಈ ಕಡೆ ತೆಗೆದುಬಿಟ್ಟು ಹಾಕಿದ್ರೆ 4 ಟೈಮ್ಸ್ ಆಫ್ 3 ರೆಕ್ಟ್ಯಾಂಗಲ್ ಆಯ್ತದೆ. ಆ ರೆಕ್ಟ್ಯಾಂಗಲ್ ಏರಿಯಾ 4 ಟೈಮ್ಸ್ ಆಫ್ 3 ಅಂತ ಬಂದಾಗ ಆಗಿರ್ತದೆ ಅದು. ಅದೇ ಥರ ಇನ್ನೊಂದು ಕೊಟ್ಟಿರ್ತಾರೆ ಪ್ಯಾರಲೆಲೋಗ್ರಾಮು. ಇನ್ನೊಂದು ಪ್ಯಾರಲೆಲೋಗ್ರಾಮ್ ಯಾವುದು ಅಂದರೆ 7 ಇದು ಬೇಸ್ ಲೆಂತು, ಪರ್ಪೆಂಡಿಕ್ಯುಲರ್ ಹೈಟು 2 ಇರ್ತದೆ. ಹಂಗಾದಾಗ ಇಲ್ಲೂ ತೆಗೆದುಬಿಟ್ಟು ಅದು ಕಡೆ ಹಾಕಿದ್ರೆ ಆ ಪೀಸ್ನ ಅದು ರೆಕ್ಟ್ಯಾಂಗಲ್ ಆಯ್ತದೆ. ಈ ಥರ ಇರೋ ಪ್ಯಾರಲೆಲೋಗ್ರಾಮ್ ಇಷ್ಟಪ್ಪ ಕಟ್ ಮಾಡಿಬಿಟ್ಟು ಇಲ್ಲಿ ಹಾಕಿದ್ರೆ ಇದು ರೆಕ್ಟ್ಯಾಂಗಲ್ ಆಗಿ ಬೇಸ್ ಲೆಂತ್ ಅಷ್ಟೇ ಉಳಿದಿರ್ತದೆ. ಯಾಕೆಂದರೆ ಇಷ್ಟಪ್ಪ ತೆಗೆದಿದ್ದು ಭಾಗನೇ ಇಲ್ಲಿ ಹಾಕಿದ್ದು, ಇಷ್ಟು ಮೊದಲೇ ಇತ್ತು. ಇದು ಪರ್ಪೆಂಡಿಕ್ಯುಲರ್ ಹೈಟು 2 ಯೂನಿಟ್ ಉಳಿದಿರ್ತದೆ. ಅಲ್ಲಿಗೆ ಏನಾಯ್ತದು? ರೆಕ್ಟ್ಯಾಂಗಲ್ ಆಯಿತು. ರೆಕ್ಟ್ಯಾಂಗಲ್ದು ಏರಿಯಾ ಹೆಂಗೆ ಕಂಡುಹಿಡಿಯೋದು? ಈ ಥರ ಎಷ್ಟು ಯೂನಿಟ್ಗಳಿರ್ತದೆ ಅಂತ ಕಂಡುಹಿಡಿಬೇಕು. 1/1 ಸ್ಕ್ವೇರ್ ಯೂನಿಟ್ಟು. ಅವಾಗ ಅದರಲ್ಲಿ ಎಷ್ಟು ಜಾಗ ಐತೆ ಅನ್ನೋದು ಗೊತ್ತಾಯ್ತದೆ. ಇವಾಗ ಇದು ಮಾಡಿಬಿಟ್ಟು ಹಿಂಗೆ ಹೊಡೆದಾಗ ಏನಾಯ್ತದೆ? ಇಲ್ಲಿ 1 2 3 4 5 6 7 6 7 ಈ ಥರ 7 ಬಾಕ್ಸ್ಗಳಾಯಿತು. 7 ಬಾಕ್ಸ್ಗಳಿದ್ದಾಗ 7 ಟೈಮ್ಸ್ ಆಫ್ 2 ಅಂತ ಮಾಡಿದ್ರೆ ರೆಕ್ಟ್ಯಾಂಗಲಲ್ಲಿ ಇದರಲ್ಲಿ ಎಷ್ಟಾಯ್ತು? ಇದೇ ರೆಕ್ಟ್ಯಾಂಗಲ್ ಉದ್ದ ಕಾಣಿಸ್ತಾ ಐತೆ. 7 ಟೈಮ್ಸ್ ಆಫ್ 4 ಅಂದರೆ 7 7 14 ಸ್ಕ್ವೇರ್ ಯೂನಿಟ್ ಆಯಿತು. ಏರಿಯಾ ಇದರಲ್ಲಿ ಎಷ್ಟಾಯಿತು? ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತ್ ಅಂದರೆ 2 ಟೈಮ್ಸ್ ಆಫ್ 7 14 ಸ್ಕ್ವೇರ್ ಯೂನಿಟ್ ಆಯಿತು. ಅಲ್ಲಿಗೆ ಪ್ಯಾರಲೆಲೋಗ್ರಾಮು 14 ಸ್ಕ್ವೇರ್ ಯೂನಿಟ್ ಆಗಿರ್ತದೆ. ಅದೇ ಥರ ಇನ್ನೊಂದು ಪ್ಯಾರಲೆಲೋಗ್ರಾಮ್ ತೆಗೆದ್ರು ಅದೇ ಥರ ಮಾಡ್ಬೋದು. ಇಲ್ಲೇನು ಅಂತ ಕೊಟ್ಟವ್ರೆ? 5 ಅಂತ ಕೊಟ್ಟವ್ರೆ ಬೇಸ್ ಲೆಂತ್ನ. 5 ಅಂತ ಕೊಟ್ಬಿಟ್ಟು ಪರ್ಪೆಂಡಿಕ್ಯುಲರ್ ಹೈಟ್ನ 3 ಅಂತ ಕೊಟ್ಟವ್ರೆ. ಇಲ್ಲೂ ಈ ಪೀಸ್ ಆ ಕಡೆ ತೆಗೆದುಬಿಟ್ಟು ಹಾಕಿದ್ರೆ ಅವಾಗ ಏನಾಗಿರ್ತದೆ? ಇದು ರೆಕ್ಟ್ಯಾಂಗಲ್ ಆಯ್ತದೆ. ಹಿಂಗಿರೋದು ಇಲ್ಲಿ ಕಟ್ ಮಾಡಿರೋದು ಹಿಂಗೆ ತೆಗೆದ್ಬಿಟ್ಟು ಆ ಪೀಸ್ನ ಇಲ್ಲಿ ಹಾಕಿರ್ತಾರೆ. ಅವಾಗ ಏನಾಯಿತು? ರೆಕ್ಟ್ಯಾಂಗಲ್ ಆಯಿತು. ಇದು 5 ಟೈಮ್ಸ್ ಆಫ್ 3 ಉಳೀತು ಪರ್ಪೆಂಡಿಕ್ಯುಲರ್ ಆಯಿತು. ಇದನ್ನು ಬಾಕ್ಸಾಗಿ ಕನ್ವರ್ಟ್ ಮಾಡಿದ್ರೆ ಈ ಥರ ಆಗಿರ್ತದೆ. ಎಷ್ಟು? 1 2 3, ಇಲ್ಲಿ 1 2 ಇಲ್ಲಿ 3 5 ಟೈಮ್ಸ್ ಆಫ್ 3, 1 2 3 4 5 5 5 10 ಮತ್ತು ಇನ್ನೂ 5 15. ಅದೇ ಏರಿಯಾ ಆಫ್ ಇದು ಪ್ಯಾರಲೆಲೋಗ್ರಾಮ್ ಎಷ್ಟಾಯಿತು? 5 ಟೈಮ್ಸ್ ಆಫ್ 3 ಆಯಿತು. 5 ಟೈಮ್ಸ್ ಆಫ್ 3 ಅಂದರೆ 15 ಸ್ಕ್ವೇರ್ ಯೂನಿಟ್ ಆಯಿತು. ಆ ಥರ ಪ್ಯಾರಲೆಲೋಗ್ರಾಮ್ದು ಏರಿಯಾ ಅಂದರೆ ಬೇಸ್ ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಮಾಡಿದ್ರೆ ಅದು ಇದ್ರ ಟೋಟಲ್ ಏರಿಯಾ ರೆಕ್ಟ್ಯಾಂಗಲ್ ಮಾಡಿದಾಗ ಎಷ್ಟು ಬರ್ತದೋ ಅಷ್ಟು ಬಂದಿರ್ತದೆ. ಅದೇ ಥರ ಇದೇ ಬೇಸ್ ಮತ್ತು ಹೈಟ್ ಇದರಲ್ಲೇ ಟ್ರಯಾಂಗಲ್ದು ಯಾವುದೇ ಏರಿಯಾ ಬರೋದು. ಟ್ರಯಾಂಗಲ್ದು ಈ ಥರ ಶೇಪಲ್ಲಿ ಉಳೀತು ಅಂದರೆ ಅದನ್ನು ಹಿಂಗೆ ಈ ಲೈನ್ಗೆ ಇನ್ನೊಂದು ಲೈನ್ ಪ್ಯಾರಲೆಲ್ ಹೊಡೆದ್ಬಿಟ್ಟು ಈ ಲೈನ್ಗೂ ಪ್ಯಾರಲೆಲ್ಲಾಗಿ ಹೊಡಿಬೇಕು. ಈ ಲೈನ್ಗೆ ಪ್ಯಾರಲೆಲ್ಲಾಗಿ ಇನ್ನೊಂದು, ಈ ಲೈನ್ಗೆ ಪ್ಯಾರಲೆಲ್ಲಾಗಿ ಇನ್ನೊಂದು ಹೊಡೆದ್ರೆ ಅದೇನಾಯ್ತದೆ? ಪ್ಯಾರಲೆಲೋಗ್ರಾಮ್ ಆಗಿರ್ತದೆ. ಈ ಪ್ಯಾರಲೆಲೋಗ್ರಾಮಲ್ಲಿ ಈ ಟ್ರಯಾಂಗಲ್ಲು ಈ ಹೊಸ್ದಾಗೋ ಟ್ರಯಾಂಗಲ್ಲು ಇದು ಒಂದೇ ಏರಿಯಾ ಇರೋದ್ರಿಂದ ಟ್ರಯಾಂಗಲ್ದು ಏರಿಯಾ ಎಷ್ಟಾಗಿರ್ತದೆ? ಹಾಫ್ ಆಫ್ ಇದು ಪ್ಯಾರಲೆಲೋಗ್ರಾಮ್ ಏರಿಯಾ ಆಗಿರ್ತದೆ. ಹಂಗಂದ್ರೆ ಹಾಫ್ ಟೈಮ್ಸ್ ಆಫ್ ಬೇಸ್ ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಆಯ್ತದೆ. ಈ ಟ್ರಯಾಂಗಲ್ದು ಬೇಸು 3 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟು 2 ಯೂನಿಟ್ ಇದ್ದರೆ
ಹಾಫ್ ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ 2 ಆಗಿರ್ತದೆ. ಅವಾಗ 2 ಒಂದ್ಲಿ ಅಂತ ಹೊಡೆದ್ರೆ 3 ಸ್ಕ್ವೇರ್ ಯೂನಿಟ್ ಆಯ್ತದೆ. ಅದೇ ಥರ ಇನ್ನೊಂದು ಪ್ಯಾರಲೆಲೋಗ್ರಾಮು ಮತ್ತು ಅದೇ ಟ್ರಯಾಂಗಲ್ ಕಂಡುಹಿಡಿಬೋದು. ಈಗ ಇನ್ನೊಂದು ಟ್ರಯಾಂಗಲ್ ತೆಗೆದುಬಿಟ್ಟು ಅದ್ರ ಏರಿಯಾ ಬೇಸ್ ಲೆಂತ್ 5 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟು 2 ಯೂನಿಟ್ ಮಾಡಿದ್ರೆ ಇದ್ರದ್ದು ಏರಿಯಾ ಎಷ್ಟು, ಅದೇ ಥರ ಹಾಫ್ ಟೈಮ್ಸ್ ಆಫ್ ಬೇಸ್ ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟು, ಇದು ಹಾಫ್ ಟೈಮ್ಸ್ ಆಫ್ ಬೇಸ್ ಎಷ್ಟು 5 ಯೂನಿಟ್ಟು, ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಎಷ್ಟು 2 ಯೂನಿಟ್ಟು, 2 ಒಂದ್ಲಿ 5 ಸ್ಕ್ವೇರ್ ಯೂನಿಟ್ ಆಯ್ತದೆ ಈ ಟ್ರಯಾಂಗಲ್ದ ಏರಿಯಾ. ಇನ್ನೊಂದು ಪ್ಯಾರಲೆಲೋಗ್ರಾಮ್ ಕೊಟ್ಬಿಟ್ಟು ಬೇಸ್ ಲೆಂತ್ 8 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟ್ 5 ಯೂನಿಟ್ ಆದಾಗ ಪ್ಯಾರಲೆಲೋಗ್ರಾಮ್ದಷ್ಟು ಏರಿಯಾ ಇದು ತೆಗೆದುಬಿಟ್ಟು ಇಲ್ಲಿ ಹಾಕಿದ್ರೆ ರೆಕ್ಟಾಂಗಲ್ ಆಯ್ತದೆ. ಹೈಟ್ ಅಂದರೆ ಲೆಂತು, ಇದು ಬ್ರೆಡ್ತಕ್ಕೆ ಸಮ ಆಯ್ತದೆ. ಅಲ್ಲಿ ಹೈಟ್ ಟೈಮ್ಸ್ ಆಫ್ ಬೇಸ್ ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟು 5 ಟೈಮ್ಸ್ ಆಫ್ 8 ಎಷ್ಟು ಆಯ್ತದೆ 40 ಸ್ಕ್ವೇರ್ ಯೂನಿಟ್ ಆಯ್ತದೆ. ಇದ್ರದ್ದು ಪೆರಿಮೀಟರ್ ಹೆಂಗೆ ಕಂಡುಹಿಡಿಯೋದು ಅಂದರೆ ಸಿಂಪಲ್ಲು, 4 ಸೈಡ್ಗಳು ಕೂಡಿದಾಗ ಪೆರಿಮೀಟ್ರು. ರೆಕ್ಟಾಂಗಲ್ ಥರನೇ ಇದು, ಆದರೆ ಏರಿಯಾದಲ್ಲಿ ಬೇರೆ ಮಾಡೋ ಥರ ಇದರಲ್ಲೇನಿಲ್ಲ. ಈ 2 ಸೈಡ್ಗಳು ಈ 2 ಸೈಡು ಒಂದೇ ಇರ್ತದೆ, ಆಪೋಸಿಟ್ ಸೈಡ್ಗಳು ಅಷ್ಟನ್ನು ಕೂಡೋದು. ಇನ್ನೊಂದು ಲೆಕ್ಕದಲ್ಲಿ ಮಾಡೋದಾದರೆ 2 ಟೈಮ್ಸ್ ಆಫ್ ಅಡ್ಜಸೆಂಟ್ ಸೈಡ್ಗಳು 2 + 3, 2 + 3 ಎಷ್ಟು 5, 2 ಟೈಮ್ಸ್ ಆಫ್ 5 ಅದೆಷ್ಟಾಯ್ತದೆ 10 ಯೂನಿಟ್ಗಳಾಗಿರ್ತದೆ ಇದ್ರದ್ದು. ಇದೆಲ್ಲ ಕೂಡಿದ್ರು ಅಷ್ಟಾಯ್ತದೆ. ಇನ್ನೊಂದು ಪ್ಯಾರಲೆಲೋಗ್ರಾಮ್ ತೆಗೆದ್ಬಿಟ್ಟು ಅದರದ್ದು ಎಲ್ಲ ಬ್ರೆಡ್ತ್ ಮತ್ತು ಹೈಟ್ಗಳು ಕೂಡಿದ್ರು ಅಷ್ಟೇ ಬರೋದು. ಯಾವುದು 5 ಈ ಸೈಡ್ ಲೆಂತು, ಈ ಸೈಡ್ ಲೆಂತು ಎಷ್ಟು 3. ಇವಾಗ ಎಷ್ಟಾಯಿತು, ಇದು ಆಪೋಸಿಟ್ ಸೈಡ್ ಆಗಿರೋದ್ರಿಂದ ಇದು 3, ಇದು 5 ಆಗಿರ್ತದೆ. ಈ ಪ್ಯಾರಲೆಲೋಗ್ರಾಮ್ ಪೆರಿಮೀಟರು ಎಲ್ಲನೂ ಕೂಡ್ಬೋದು, 5 + 3 + 5 + 3 ಅಂತ. ಇಲ್ಲ ಈ 2 ಸೈಡ್ ಒಂದು ಈ 2 ಸೈಡ್ ಒಂದು ಆಗಿರೋದ್ರಿಂದ 2 ಟೈಮ್ಸ್ ಆಫ್ 3 + 5 ಅಂತ ಮಾಡ್ಬೋದು. 2 ಟೈಮ್ಸ್ ಆಫ್ 3 + 5 ಅಂದರೆ 8, 2 ಟೈಮ್ಸ್ ಆಫ್ 8 ಅಂದರೆ 16. ಅಲ್ಲಿಗೆ 16 ಯೂನಿಟ್ಗಳು ಈ ಪ್ಯಾರಲೆಲೋಗ್ರಾಮ್ದು ಪೆರಿಮೀಟರು. ಅದೇ ಥರ ಇನ್ನೊಂದು ಫೈನಲ್ ಪ್ಯಾರಲೆಲೋಗ್ರಾಮ್ ತೆಗೆದುಬಿಟ್ಟು ಇದ್ರದ್ದು ಈ ಸೈಡ್ ಲೆಂತ್ 8, ಈ ಸೈಡ್ ಲೆಂತ್ದು 5 ಅಂತ ಮಾಡಿದ್ರೆ ಈ ಸೈಡು 5 ಆಗಿರ್ತದೆ, ಈ ಸೈಡು 8 ಆಗಿರ್ತದೆ. ಪೆರಿಮೀಟರ್ ಎಷ್ಟು ಅದಷ್ಟನ್ನು ಕೂಡೋದು ಮಾಡ್ಬೋದು. ಆ ಕೂಡೋದ್ರು 8 + 5 8 + 5 ಕೂಡೋದ್ರ ಬದಲು 2 ಟೈಮ್ಸ್ ಆಫ್ ಅಡ್ಜಸೆಂಟ್ ಸೈಡ್ಗಳೆಷ್ಟು 5 + 8 ಆಗಿರ್ತದೆ. 5 + 8 13. ಅಲ್ಲಿಗೆ 2 ಟೈಮ್ಸ್ ಆಫ್ 13 ಅಂದರೆ 26 ಯೂನಿಟ್ಗಳು ಈ ಪ್ಯಾರಲೆಲೋಗ್ರಾಮ್ದು ಪೆರಿಮೀಟರ್ ಆಗಿರ್ತದೆ. ಇಷ್ಟು ಇದ್ರದ್ದು ಪೂರ್ತಿ ಯಾವುದು ಪ್ಯಾರಲೆಲೋಗ್ರಾಮ್ದು ಏರಿಯಾ ಮತ್ತು ಪೆರಿಮೀಟರ್ ಮಾಡೋದು. ಬಾಯ್.